ಓಂ ಶ್ರೀ ಗುರುಭ್ಯೋ ನಮಃ. 600 ವರ್ಷದ ನಂತರ ಮತ್ತೆ ಮಿಥುನ ರಾಶಿಗೆ ಪಟ್ಟವಾಗ್ತಿರುವ ರಾಜಯೋಗ. ಈ ದಿನದ ದೈವ ಸಂದೇಶ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ. ಆದ್ರಿಂದ ಈ ಸಂದೇಶವನ್ನು ಆರಂಭದಿಂದ ಕೊನೆಯವರೆಗೂ ಗಮನದಿಂದ ಕೇಳಿ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸುಮಾರು 600 ವರ್ಷಗಳ ನಂತರ ಮಿಥುನ ರಾಶಿಯವರಿಗೆ ಅಪರೂಪದ ರಾಜಯೋಗ ನಿರ್ಮಾಣ ಆಗ್ತಾ ಇದೆ. ಮಿಥುನ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅನೇಕ ಪರೀಕ್ಷೆಗಳು ನಡೀತಾ ಇವೆ. ನೀವು ಮಾಡಿದ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಗದೆ ನಿರಾಶೆಯನ್ನು ಅನುಭವಿಸ್ತಾ ಇರ್ತೀರ. ನಂಬಿದವರು ಮೋಸ ಮಾಡಿದ ಸಂದರ್ಭಗಳು ಕೂಡ ಇದ್ವು. ಆದರೆ ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗ್ತಾ ಇದೆ. ಗ್ರಹಗಳ ಚಲನೆ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ಮಿಥುನ ರಾಶಿಯವರ ಜೀವನದಲ್ಲಿ 2 ದೈವ ಶಕ್ತಿಗಳು ವಿಶೇಷವಾಗಿ ನಿಮ್ಮನ್ನು ಕಾಪಾಡ್ತಾ ಇವೆ. ನೀವು ಗಮನಿಸದೇ ಇದ್ರೂ ಕೂಡ ಆ ಶಕ್ತಿಗಳು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಜೊತೆಗೆ ಇರುತ್ತೆ. ನೀವು ಎಷ್ಟು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿದ್ರೂ ಕೂಡ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಇದೇ ದೈವ ಅನುಗ್ರಹದ ಲಕ್ಷಣ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆದರೆ ಮಿಥುನ ರಾಶಿಯವರೇ, ನೀವು ನಿಮ್ಮ ಸುತ್ತಲೂ ಇರುವ ಎಲ್ಲರೂ ನಿಮ್ಮ ಒಳ್ಳೆಯದನ್ನೇ ಬಯಸ್ತಾರೆ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವ ಕೆಲವರು ನಿಮ್ಮ ಜೀವನದಲ್ಲಿ ಅಡಚಣೆ ಸೃಷ್ಟಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ನಿಮ್ಮ ಮೇಲೆ ಇರುವ ದೈವ ಕೃಪೆಯಿಂದ ಅವರು ಯಶಸ್ವಿಯಾಗಲು ಸಾಧ್ಯವಾಗಿಲ್ಲ. ಬರುವ 4 ದಿನಗಳು ಮಿಥುನ ರಾಶಿಯವರಿಗೆ ಬಹಳ ಮಹತ್ವದ ದಿನಗಳು. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಶುಭ ಸುದ್ದಿ ಅನ್ನೋದು ಬರುತ್ತೆ. ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಅವಕಾಶ ಈಗ ನಿಮ್ಮ ಮುಂದೆ ಬರುತ್ತೆ. ಉದ್ಯೋಗದಲ್ಲಿ ಪದೋನ್ನತಿ, ವ್ಯವಹಾರದಲ್ಲಿ ಲಾಭ ಅಥವಾ ಕುಟುಂಬದಲ್ಲಿ ಸಂತೋಷದ ಘಟನೆ ನಡೀಬಹುದು. ಆದರೆ ಈ ಶುಭ ಸಮಯದಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾಡಬಾರದು. ವಿಶೇಷವಾಗಿ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮಿಥುನ ರಾಶಿಯವರ ಸ್ವಭಾವ ಚುರುಕು ಮತ್ತು ಬುದ್ಧಿವಂತಿಕೆ ಇದ್ರೂ ಕೂಡ ಕೆಲವೊಮ್ಮೆ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಸಮಸ್ಯೆಯನ್ನು ತರಬಹುದು. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚನೆ ಮಾಡಿ. ಮಿಥುನ ರಾಶಿಯವರ ಮೇಲೆ ನಾಗದೇವರ ಆಶೀರ್ವಾದ ಇದೆ ಎಂದು ನಂಬಲಾಗಿದೆ. ಆದ್ದರಿಂದ ಪೌರ್ಣಮಿ ದಿನ ನಾಗದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಶುಭ ಫಲಗಳು ಅನ್ನೋದು ಕಾಣಿಸಿಕೊಳ್ಳುತ್ತೆ. ಸರ್ಪಗಳಿಗೆ ಹಾನಿ ಮಾಡೋದು ನಿಮ್ಮ ಅದೃಷ್ಟಕ್ಕೆ ಅಡ್ಡಿಯಾಗಬಹುದು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇನ್ನು ಗ್ರಹಗಳ ಚಲನೆ ನೋಡೋದಾದ್ರೆ ಬುಧ ಗ್ರಹ ಏನಿದೆ ಅದು ನಿಮ್ಮ ರಾಶಿಯ ಅಧಿಪತಿ. ಬುಧ ಗ್ರಹ ಬಲವಾಗಿದ್ದರೆ ಬುದ್ಧಿವಂತಿಕೆ, ಮಾತಿನ ಕಲೆ, ವ್ಯವಹಾರದಲ್ಲಿ ಯಶಸ್ಸು ಹೆಚ್ಚಾಗುತ್ತೆ. ಆದ್ದರಿಂದ ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಅತ್ಯಂತ ಶುಭಕರ. ವಿಶೇಷವಾಗಿ ಹೆಸರು ಕಾಳು ದಾನ ಮಾಡಿದರೆ ನಿಮ್ಮ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ. ಶುಕ್ರ ಗ್ರಹ ಕೂಡ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಶುಕ್ರ ಗ್ರಹವನ್ನು ಸಂತೋಷಪಡಿಸೋದಕ್ಕೆ ಸ್ವಚ್ಛತೆ, ಸೆಂಟ್, ಸುಗಂಧ ದ್ರವ್ಯ ಬಳಕೆ ಮಾಡಿ ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ಬಳಸೋದು ಉತ್ತಮ ಫಲವನ್ನು ನೀಡುತ್ತೆ. ಮಿಥುನ ರಾಶಿಯವರೇ, ಈ ರಾಜಯೋಗ ನಿಮ್ಮ ಜೀವನದಲ್ಲಿ ಕೇವಲ ಹಣ ಮತ್ತು ಸ್ಥಾನಮಾನ ಮಾತ್ರ ತರಲ್ಲ. ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಸಮಾಜದಲ್ಲಿ ಗೌರವ ಕೂಡ ತಂದುಕೊಡುತ್ತೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ದೈವಾನುಗ್ರಹ ರೂಪದಲ್ಲಿ ಬರುತ್ತೆ. ಆದರೆ ಒಂದು ಮುಖ್ಯ ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಒಳ್ಳೆಯ ಸಮಯದಲ್ಲಿ ಇದ್ದಾಗ ಅಹಂಕಾರ ಬೆಳೆಸಬಾರ್ದು. ದೈವ ಕೃಪೆ ಸದಾ ಉಳಿಯಲು ವಿನಯ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟದ ಸಮಯದಲ್ಲಿ ಜೊತೆ ನಿಂತವರನ್ನು ಎಂದಿಗೂ ಮರೆಯೋದಕ್ಕೆ ಹೋಗಬೇಡಿ. ಬರುವ ದಿನಗಳಲ್ಲಿ ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳು ಕಾಣಿಸುತ್ತೆ. ಶಿಕ್ಷಣ, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನೀವು ಹೊಸ ಎತ್ತರ ತಲುಪುವ ಸಾಧ್ಯತೆ ಇದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಧೈರ್ಯವಾಗಿ ಮುಂದಕ್ಕೆ ಸಾಗಿದರೆ ದೇವರು ನಿಮ್ಮ ಜೊತೆಯಾಗಿ ಇರ್ತಾರೆ. ಕೊನೆಗೆ ಒಂದು ದೈವ ಸಂದೇಶ. ನಿಮ್ಮ ಜೀವನದಲ್ಲಿ ಯಶಸ್ಸು ಪಡೆಯೋದಕ್ಕೆ ಪರಿಶ್ರಮ ಮತ್ತು ನಂಬಿಕೆ ಎರಡೂ ಅಗತ್ಯ. ನೀವು ಮಾಡಿದ ಒಳ್ಳೆಯ ಕಾರ್ಯಗಳು ನಿಮ್ಮ ಭವಿಷ್ಯವನ್ನು ಬೆಳಗಲಿವೆ. ಮಿಥುನ ರಾಶಿಯವರೇ, ಈ ಸಂದೇಶ ನಿಮಗೆ ಉಪಯುಕ್ತ ಆಯಿತು ಅಂತ ಅನಿಸಿದರೆ ದಯವಿಟ್ಟು ಓಂ ಶ್ರೀ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.